ಓಂ ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವ ವರಗಳು. ಯಾಕೆ ಈ ರಾಶಿಯವರು ಎಲ್ಲರಿಗಿಂತ ವಿಭಿನ್ನವಾಗಿ ಕಾಣ್ತಾರೆ? ಯಾಕೆ ಇವರ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಮತ್ತೆ ಎದ್ದು ನಿಲ್ತಾರೆ? ಮಕರ ರಾಶಿ ಅಂದ್ರೆ ಸಾಮಾನ್ಯ ರಾಶಿ ಅಲ್ಲ ವೀಕ್ಷಕರೇ. ಈ ರಾಶಿಯವರ ಮನಸ್ಸು ತುಂಬಾ ಗಟ್ಟಿಯಾಗಿರುತ್ತದೆ. ಹೊರಗಡೆ ನೋಡಿದ್ರೆ ಶಾಂತವಾಗಿ ಕಾಣ್ತಾರೆ, ಆದ್ರೆ ಒಳಗಡೆ ತುಂಬಾ ಆಳವಾದ ಆಲೋಚನೆ ಇರುತ್ತದೆ. ಒಮ್ಮೆ ಯಾವುದಾದರೂ ಗುರಿ ಇಟ್ಟುಕೊಂಡ್ರೆ ಅದನ್ನು ಸಾಧಿಸುವ ತನಕ ಬಿಡೋದಿಲ್ಲ. ಇದೇ ಮಕರ ರಾಶಿಯ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಮೊದಲಿಗೆ ದೇವರು ಮಕರ ರಾಶಿಯವರಿಗೆ ಕೊಟ್ಟಿರುವ ದೊಡ್ಡ ವರ ಅಂದ್ರೆ ಸಹನೆ. ಎಲ್ಲರಿಗೂ ಸಹನೆ ಇರೋದಿಲ್ಲ ಸ್ನೇಹಿತರೆ. ಇವತ್ತು ಹಲವಾರು ಚಿಕ್ಕ ಸಮಸ್ಯೆ ಬಂದರೂ ಬೇಸರ ಆಗ್ತಾರೆ, ಆದ್ರೆ ಮಕರ ರಾಶಿಯವರು ಹಾಗಲ್ಲ. ಇವರಿಗೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನ ಮೌನವಾಗಿ ಸಹಿಸ್ತಾರೆ. ಒಳಗೆ ನೋವಿದ್ದರೂ ಹೊರಗೆ ತೋರಿಸೋದಿಲ್ಲ. ಇದೇ ಗುಣ ಇವರನ್ನ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತದೆ. ಬಹಳ ಜನ ಮಕರ ರಾಶಿಯವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಇವರು ಜಾಸ್ತಿ ಮಾತಾಡೋದಿಲ್ಲ ಅನ್ನೋದಕ್ಕೆ ಕೆಲವರು ಗರ್ವ ಇದೆ ಅಂತ ಭಾವಿಸ್ತಾರೆ. ಆದ್ರೆ ನಿಜ ಏನ್ ಗೊತ್ತಾ, ಇವರು ಮಾತಿಗಿಂತ ಕೆಲಸಕ್ಕೆ ಬೆಲೆ ಕೊಡ್ತಾರೆ. ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅದನ್ನ ಜಾಹೀರಾತು ಮಾಡಕ್ ಹೋಗಲ್ಲ, ಅಂದ್ರೆ ಪ್ರಚಾರ ಮಾಡಕ್ ಹೋಗಲ್ಲ, ಮೌನವಾಗೇ ಮಾಡ್ತಾರೆ. ದೇವರು ಈ ಒಳ್ಳೆಯ ಗುಣವನ್ನ ವಿಶೇಷವಾಗಿ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಮಕರ ರಾಶಿಯವರಿಗೆ ಇನ್ನೊಂದು ದೊಡ್ಡ ವರ ಅಂದ್ರೆ ಜವಾಬ್ದಾರಿ. ಚಿಕ್ಕ ವಯಸ್ಸಿನಿಂದಲೇ ಇವರು ಮನೆಯ ಜವಾಬ್ದಾರಿ ಅರ್ಥ ಮಾಡಿಕೊಂಡಿರ್ತಾರೆ. ಕೆಲವರಿಗೆ ಜೀವನ ತುಂಬಾ ಬೇಗ ಪಾಠ ಕಲಿಸುತ್ತೆ ಅಂತ ಹೇಳ್ತಾರಲ್ವಾ, ಹಾಗೆ ಮಕರ ರಾಶಿಯವರಿಗೂ ಆಗುತ್ತೆ ಅದೇ. ಬೇಗ ಮೆಚೂರ್ ಆಗ್ತಾರೆ. ಮನೆಯವರಿಗಾಗಿ ತಮ್ಮ ಕನಸುಗಳನ್ನ ಕೂಡ ಬಿಟ್ಬಿಡ್ತಾರೆ, ಆದ್ರೆ ಅದನ್ನ ಯಾರಿಗೂ ಹೇಳೋದಿಲ್ಲ. ವೀಕ್ಷಕರೇ, ಮಕರ ರಾಶಿಯವರು ಒಮ್ಮೆ ಯಾರನ್ನಾದ್ರೂ ತಮ್ಮವರು ಅಂತ ಒಪ್ಕೊಂಡರೆ ಅವ್ರಿಗೆ ತುಂಬಾ ನಿಷ್ಠೆಯಿಂದ ಇರ್ತಾರೆ. ಸ್ನೇಹದಲ್ಲಿರ್ಲಿ, ಪ್ರೀತಿಯಲ್ಲಿರಲಿ, ಕುಟುಂಬದಲ್ಲಿರ್ಲಿ, ಇವರ ಹೃದಯ ತುಂಬಾ ಸತ್ಯವಾಗಿರ್ತದೆ. ಮೋಸ ಮಾಡುವ ಗುಣ ಇವರಲ್ಲಿ ಕಡಿಮೆ, ಆದ್ರೆ ಇವರಿಗೆ ಮೋಸ ಮಾಡಿದವರನ್ನ ಮತ್ತೆ ನಂಬೋದು ತುಂಬಾ ಕಷ್ಟ. ಇನ್ನೊಂದು ವಿಶೇಷ ವರ ಅಂದ್ರೆ ಹಣದ ಬಗ್ಗೆ ಇರುವ ಜಾಣ್ಮೆ. ಮಕರ ರಾಶಿಯವರು ದುಡ್ಡಿನ ಬೆಲೆ ಚೆನ್ನಾಗಿ ಗೊತ್ತಿರುವವರು. ಅರ್ಥವಿಲ್ಲದ ಖರ್ಚು ಮಾಡಕ್ ಹೋಗೋದಿಲ್ಲ. ನಿಧಾನವಾಗಿ ದುಡಿದು ನಿಧಾನವಾಗಿ ಜೀವನ ಕಟ್ಕೊಳ್ತಾರೆ. ಇವರು ಒಮ್ಮೆ ಮಾಡಿದ ಆರ್ಥಿಕವಾಗಿ ಸ್ಟ್ರಾಂಗ್ ಆದ್ಮೇಲೆ ಹಿಂದಕ್ಕೆ ನೋಡೋದಿಲ್ಲ. ಜೀವನದಲ್ಲಿ ಲೇಟ್ ಸಕ್ಸಸ್ ಬರುತ್ತೆ, ಆದ್ರೆ ಬಂದ ಮೇಲೆ ತುಂಬಾ ಗಟ್ಟಿಯಾಗಿ ನಿಲ್ತಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ರಾಶಿಯವರಿಗೆ ದೇವರು ಕೊಟ್ಟಿರುವ ಮತ್ತೊಂದು ವಿಶೇಷ ಶಕ್ತಿ ಅಂದ್ರೆ ಕಷ್ಟದಲ್ಲೂ ಕೂಡ ತಲೆ ತಂಪಾಗಿಡೋ ಗುಣ. ಹಲವಾರು ಸಮಸ್ಯೆ ಬಂದಾಗ ಗಾಬರಿ ಆಗುತ್ತಾರೆ, ಆದ್ರೆ ಮಕರ ರಾಶಿಯವರು ಮೊದಲು ಯೋಚಿಸ್ತಾರೆ, ನಂತರ ನಿರ್ಧಾರ ತೆಗೆದುಕೊಳ್ತಾರೆ. ಅದಕ್ಕೆ ಇವರ ಡಿಸಿಷನ್ ಬಹಳ ಬಾರಿ ಸರಿಯಾಗಿರ್ತದೆ. ಇವರು ಹೊರಗೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾರೆ, ಆದ್ರೆ ಒಳಗಡೆ ತುಂಬಾ ಎಮೋಷನಲ್ ಆಗಿರ್ತಾರೆ. ಯಾರಾದ್ರೂ ತಮ್ಮವರಿಂದ ನೋವು ಬಂದ್ರೆ ತುಂಬಾ ಮನಸ್ಸಿಗೆ ತೆಗೆದುಕೊಳ್ತಾರೆ, ಆದ್ರೆ ಅಳೋದನ್ನು ಕೂಡ ಒಂಟಿಯಾಗಿ ಮಾಡ್ತಾರೆ. ಈ ಮಕರ ರಾಶಿಯವರು ತಮ್ಮ ದುಃಖವನ್ನ ಜಗತ್ತಿಗೆ ತೋರಿಸೋದಿಲ್ಲ. ಇದೇ ಇವರ ಜೀವನದ ದೊಡ್ಡ ಸತ್ಯ. ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವ ಮತ್ತೊಂದು ವರ ಅಂದ್ರೆ ಸಮಯದ ಬೆಲೆ ಗೊತ್ತಿರುವುದು. ಸಮಯ ವ್ಯರ್ಥ ಮಾಡೋದನ್ನ ಇವರು ಇಷ್ಟಪಡೋದಿಲ್ಲ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಸದಾ ಇರುತ್ತೆ. ಕೆಲವರು ಇವರನ್ನ ಬೋರಿಂಗ್ ಅಂತ ಹೇಳ್ಬೋದು, ಆದ್ರೆ ಇವರಿಗೆ ಫ್ಯೂಚರ್ ಮುಖ್ಯ ಆಗಿರುತ್ತೆ. ವೀಕ್ಷಕರೇ, ಈ ರಾಶಿಯವರ ಜೀವನದಲ್ಲಿ ಆರಂಭ ತುಂಬಾ ಸ್ಟ್ರಗಲ್ ಆಗಿರುತ್ತೆ. ಯಾವುದೋ ಸುಲಭವಾಗಿ ಸಿಗೋದಿಲ್ಲ, ಆದ್ರೆ ದೇವರು ಇವರಿಗೆ ಒಂದು ವಿಶೇಷ ಬ್ಲೆಸ್ಸಿಂಗ್ ಕೊಟ್ಟಿದ್ದಾನೆ. ಅದು ಏನು ಅಂದ್ರೆ ನಿಧಾನವಾಗಿ ಬಂದ ಯಶಸ್ಸು ತುಂಬಾ ಕಾಲ ಉಳಿಯುತ್ತೆ. ಅದಕ್ಕೆ ಮಕರ ರಾಶಿಯವರು ಮಿಡ್ಲ್ ಏಜ್ ನಂತರ ತುಂಬಾ ಸೆಟ್ಲ್ ಆಗ್ತಾರೆ. ಇವರು ಯಾರನ್ನೂ ಸುಲಭವಾಗಿ ನಂಬೋದಿಲ್ಲ. ಒಮ್ಮೆ ನಂಬಿದ್ರೆ ಮಾತ್ರ ಜೀವ ಕೊಡುವ ಮಟ್ಟಿಗೆ ಇರ್ತಾರೆ. ಅದಕ್ಕೆ ಇವರ ಸ್ನೇಹಿತರು ಕಡಿಮೆ ಇರಬಹುದು, ಆದ್ರೆ ಇರುವವರು ನಿಜವಾಗಿಯೂ ಸ್ನೇಹಿತರಾಗಿರ್ತಾರೆ ವೀಕ್ಷಕರೇ. ಇನ್ನು ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವ ಮತ್ತೊಂದು ದೊಡ್ಡ ವರ ಅಂದ್ರೆ ಡಿಸಿಪ್ಲಿನ್. ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡೋದು, ಜೀವನದಲ್ಲಿ ರೂಲ್ಸ್ ಫಾಲೋ ಮಾಡೋದು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಇವರಿಗೆ ಸಹಜ. ಅದಕ್ಕೆ ಇವರು ಕೆರಿಯರ್ನಲ್ಲಿ ನಿಧಾನವಾಗಿ ದೊಡ್ಡ ಸ್ಥಾನ ತಲುಪ್ತಾರೆ ಅಂತಾನೆ ಹೇಳ್ಬೋದು. ಕೆಲವೊಮ್ಮೆ ಮಕರ ರಾಶಿಯವರು ತಮ್ಮ ಮನಸ್ಸಿನ ಮಾತನ್ನ ಹೇಳೋದಿಲ್ಲ, ಆದ್ರಿಂದ ಜನ ಇವರನ್ನ ಕೋಲ್ಡ್ ಹಾರ್ಟೆಡ್ ಅಂತ ಅರ್ಥ ಮಾಡ್ಕೊಳ್ತಾರೆ. ಆದರೆ ನಿಜವಾಗಿ ಇವರ ಮನಸ್ಸು ತುಂಬಾ ಮೃದುವಾಗಿರುತ್ತದೆ.
ತಮ್ಮವರಿಗೆ ಏನಾದ್ರೂ ಆಯ್ತು ಅಂದ್ರೆ ಮೊದಲಿಗೆ ಓಡಿ ಬರೋರು ಇವರೇ ಆಗಿರ್ತಾರೆ. ವೀಕ್ಷಕರೇ, ಮಕರ ರಾಶಿಯವರು ಜೀವನದಲ್ಲಿ ಒಂದೇ ಸಲ ದೊಡ್ಡ ನಿರ್ಧಾರ ತೆಗೆದುಕೊಳ್ತಾರೆ, ಆದ್ರೆ ತೆಗೆದುಕೊಂಡ ನಂತರ ಹಿಂದಕ್ಕೆ ಹೋಗೋದಿಲ್ಲ. ಅದಕ್ಕೆ ಇವರ ಜೀವನದಲ್ಲಿ ಸ್ಟೆಬಿಲಿಟಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಸತ್ಯ ಏನ್ ಗೊತ್ತಾ, ಮಕರ ರಾಶಿಯವರಿಗೆ ದೇವರು ಸೈಲೆಂಟ್ ಪವರ್ ಕೊಟ್ಟಿರ್ತಾನೆ. ಇವರು ಜಾಸ್ತಿ ಸ್ಲೋ ಆಫ್ ಮಾಡೋದಿಲ್ಲ, ಶೋ ಆಫ್ ಮಾಡಿ ಬೇರೆಯವರಿಗೆ ತೋರಿಸ್ಕೊಳ್ಳೋ ಅಂತ ಇದು ಇವರಲ್ಲಿ ಇರೋದಿಲ್ಲ. ಆದ್ರೆ ಒಂದು ದಿನ ಎಲ್ಲರಿಗಿಂತ ಮುಂದೆ ಹೋಗ್ತಾರೆ. ಯಾಕಂದ್ರೆ ಇವರ ಫೋಕಸ್ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಮಕರ ರಾಶಿಯ ಜೀವನ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗಿ ಕಾಣುತ್ತೆ. ಇವರು ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಕಷ್ಟ ಅನುಭವಿಸಿರ್ತಾರೆ. ಕೆಲವರಿಗೆ ಹಣ ಸಮಸ್ಯೆ, ಕೆಲವರಿಗೆ ಕುಟುಂಬದ ಒತ್ತಡ, ಇನ್ನೂ ಕೆಲವರಿಗೆ ಮನಸ್ಸಿನ ನೋವು. ಆದ್ರೆ ಈ ಎಲ್ಲಾ ಕಷ್ಟಗಳು ಇವರನ್ನ ಇನ್ನಷ್ಟು ಗಟ್ಟಿಯಾಗಿಸ್ತವೆ. ದೇವರು ಇವರಿಗೆ ಪರೀಕ್ಷೆ ಕೊಟ್ಟು ನಂತರ ದೊಡ್ಡ ಫಲ ಕೊಡ್ತಾನೆ ಅಂತಾನೆ ಹೇಳ್ಬೋದು. ಮಕರ ರಾಶಿಯವರಿಗಿರುವ ದೊಡ್ಡ ವರ ಅಂದ್ರೆ ಪೇಷನ್ಸ್ ಜೊತೆಗೆ ಹಾರ್ಡ್ ವರ್ಕ್. ಇವತ್ತು ಹಲವಾರು ಶಾರ್ಟ್ಕಟ್ ಹುಡುಕ್ತಾ ಇರ್ತಾರೆ, ಆದ್ರೆ ಮಕರ ರಾಶಿಯವರು ಹಾಗಲ್ಲ, ನಿಧಾನವಾಗಿ ಕೆಲಸ ಮಾಡ್ತಾರೆ. ಓಕೆನಾ? ಆದ್ರೆ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸಿರ್ತಾರೆ. ಅದಕ್ಕೆ ಇವರ ಮೇಲೆ ಬಾಸ್ಗಳಿಗೂ ನಂಬಿಕೆ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬಹುದು. ಇವರು ಯಾವ ಕೆಲಸ ಮಾಡಿದ್ರು ಸೀರಿಯಸ್ ಆಗಿ ಮಾಡ್ತಾರೆ. ಅದಕ್ಕೆ ಕೆಲವೊಮ್ಮೆ ಜನ ಇವರನ್ನ ಸ್ಟ್ರಿಕ್ಟ್ ಅಂತ ಭಾವಿಸ್ತಾರೆ, ಆದ್ರೆ ನಿಜವಾಗಿ ಇವರಿಗೆ ತಮ್ಮ ಕೆಲಸದ ಮೇಲೆ ತುಂಬಾ ಪ್ರೀತಿ ಇರುತ್ತದೆ. ವೀಕ್ಷಕರೇ, ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವ ಮತ್ತೊಂದು ದೊಡ್ಡ ಬ್ಲೆಸ್ಸಿಂಗ್ ಅಂದ್ರೆ ಲೀಡರ್ಶಿಪ್ ಕ್ವಾಲಿಟಿ. ಇವರು ಎಲ್ಲರ ಮುಂದೆ ಜಾಸ್ತಿ ಮಾತಾಡದೇ ಇರಬಹುದು, ಆದ್ರೆ ಸಿಚುವೇಶನ್ ಬಂದಾಗ ಎಲ್ಲರನ್ನು ಹ್ಯಾಂಡ್ಲ್ ಮಾಡುವ ಶಕ್ತಿ ಇವರಿಗಿರುತ್ತೆ. ಮನೆಯಲ್ಲಾಗ್ಲಿ, ಆಫೀಸಲ್ಲಾಗ್ಲಿ, ಬಿಸ್ನೆಸ್ನಲ್ಲಾಗ್ಲಿ, ಕೊನೆಗೆ ಡಿಸಿಷನ್ ಇವರ ಕಡೆಗೆ ಬರುತ್ತೆ. ಇವರ ಮಾತು ಕಡಿಮೆ ಇರ್ಬೋದು, ಆದರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇವರು ಯೋಚಿಸಿ ಮಾತನಾಡ್ತಾರೆ, ಸುಳ್ಳು ಮಾತು ಹೇಳೋದನ್ನ ಇಷ್ಟಪಡೋದಿಲ್ಲ. ಕೆಲವೊಮ್ಮೆ ಕಠಿಣ ಸತ್ಯ ಹೇಳ್ಬಿಡ್ತಾರೆ, ಅದರಿಂದ ಕೆಲವರಿಗೆ ನೋವಾಗ್ಬೋದು, ಆದರೆ ಇವರ ಉದ್ದೇಶ ಕೆಟ್ಟದಾಗಿರೋದಿಲ್ಲ. ವೀಕ್ಷಕರೇ, ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ರೆಸ್ಪೆಕ್ಟ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಣಕ್ಕಿಂತ ಗೌರವ ಮುಖ್ಯ ಅಂತ ಭಾವಿಸ್ತಾರೆ. ಯಾರಾದ್ರೂ ಅವಮಾನ ಮಾಡಿದ್ರೆ ಅದನ್ನ ಸುಲಭವಾಗಿ ಮರೆತೇ ಬಿಡ್ತಾರೆ. ಹೊರಗೆ ತೋರಿಸ್ತಿದ್ರು ಒಳಗೆ ತುಂಬಾ ನೋವಿರುತ್ತೆ. ಇನ್ನೊಂದು ವಿಶೇಷ ಗುಣ ಅಂದ್ರೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್. ಹೊರಗಡೆ ಎಷ್ಟೇ ಬ್ಯುಸಿ ಇದ್ರು ಮನೆಯವರ ಬಗ್ಗೆ ಸದಾ ಯೋಚನೆ ಮಾಡ್ತಿರ್ತಾರೆ. ತಮ್ಮ ಕುಟುಂಬದ ಸುರಕ್ಷಿತವಾಗಿರ್ಬೇಕು ಅನ್ನೋದು ಇವರ ಮೊದಲ ಆದ್ಯತೆ ಆಗಿರುತ್ತೆ. ವೀಕ್ಷಕರೇ, ಈ ರಾಶಿಯವರಿಗೆ ದೇವರು ಒಂದು ವಿಚಿತ್ರ ಶಕ್ತಿ ಕೂಡ ಕೊಟ್ಟಿದ್ದಾನೆ, ಅದೇ ಇಂಟ್ಯೂಷನ್. ಅಂದ್ರೆ ಯಾರ ಮನಸ್ಸು ಹೇಗಿದೆ ಅನ್ನೋದನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ. ಯಾರು ನಿಜವಾದ್ರೂ ಇವರು, ಯಾರು ಫೇಕ್ ಅನ್ನೋದನ್ನ ಸ್ವಲ್ಪ ಸಮಯದಲ್ಲಿ ಗುರುತಿಸ್ತಾರೆ. ಅದಕ್ಕೆ ಇವರನ್ನ ಮೋಸ ಮಾಡೋದು ಸ್ವಲ್ಪ ಅಲ್ಲ. ಆದ್ರೆ ಒಂದು ಸಮಸ್ಯೆ ಏನು ಅಂದ್ರೆ, ಮಕರ ರಾಶಿಯವರು ತಮ್ಮ ಫೀಲಿಂಗ್ ಶೇರ್ ಮಾಡೋದಿಲ್ಲ. ಎಲ್ಲ ನೋವನ್ನು ಮನಸ್ಸಿನೊಳಗೆ ಇಟ್ಕೊಳ್ತಾರೆ. ಆದ್ರಿಂದ ಕೆಲವೊಮ್ಮೆ ಒಂಟಿತನ ಅನುಭವಿಸ್ತಾರೆ. ಜನ ಇದ್ರು ಲೋನ್ಲಿ ಫೀಲ್ ಮಾಡ್ತಾರೆ. ಇವರ ಜೀವನದಲ್ಲಿ ಪ್ರೀತಿ ಕೂಡ ತುಂಬಾ ಡೀಪ್ ಆಗಿರುತ್ತೆ. ಒಮ್ಮೆ ಪ್ರೀತಿಸಿದ್ರೆ ನಿಜವಾಗಿಯೇ ಪ್ರೀತಿಸ್ತಾರೆ. ಟೈಮ್ ಪಾಸ್ ರಿಲೇಷನ್ ಇವರಿಗೆ ಇಷ್ಟ ಇಲ್ಲ. ಅದಕ್ಕೆ ಲವ್ ಫೇಲ್ಯೂರ್ ಆದ್ಮೇಲೆ ತುಂಬಾ ನೋವು ಅನುಭವಿಸ್ತಾರೆ. ಆದ್ರೆ ಹೊರಗೆ ನಾರ್ಮಲ್ ಆಗಿರುವಂತೆ ತೋರಿಸ್ಕೊಳ್ತಾರೆ. ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವ ಮತ್ತೊಂದು ವರ ಅಂದ್ರೆ ಸೆಲ್ಫ್ ಕಂಟ್ರೋಲ್. ಕೋಪ ಬಂದ್ರು ತಡ್ಕೊಳ್ತಾರೆ, ದುಃಖ ಬಂದ್ರು ಕಂಟ್ರೋಲ್ ಮಾಡ್ತಾರೆ. ಇದೇ ಗುಣ ಇವರನ್ನ ಇತರರಿಗಿಂತ ವಿಭಿನ್ನ ಅಂತ ಮಾಡ್ತಾ ಇದೆ. ವೀಕ್ಷಕರೇ, ಹಲವಾರು ಮಕರ ರಾಶಿಯವರು ಲೇಟ್ ಮ್ಯಾರೇಜ್ ಅಥವಾ ಲೇಟ್ ಸೆಟಲ್ಮೆಂಟ್ ಅನುಭವಿಸ್ತಾ ಇರ್ತಾರೆ. ಆದ್ರೆ ಅವರ ಹಿಂದೆ ಒಂದು ಕಾರಣ ಇರುತ್ತೆ. ದೇವರು ಇವರಿಗೆ ತಡವಾಗಿ ಕೊಟ್ಟರು ಒಳ್ಳೆಯದನ್ನೇ ಕೊಡ್ತಾನೆ. ಇವರು ತಮ್ಮ ಜೀವನದಲ್ಲಿ ಒಂದು ಹಂತದ ನಂತರ ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಯಾರು ಏನ್ ಮಾತಾಡಿದ್ರು ಅಷ್ಟ ಬೇಗ ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಜೀವನವೇ ಇವರಿಗೆ ದೊಡ್ಡ ಟೀಚರ್ ಆಗಿರ್ತದೆ. ಮಕರ ರಾಶಿಯವರು ದೇವರ ಮೇಲೆ ಭಕ್ತಿ ಇಟ್ಕೊಂಡ್ರೆ ಇನ್ನೂ ಬೇಗ ಪ್ರೋಗ್ರೆಸ್ ಆಗ್ತಾರೆ. ವಿಶೇಷವಾಗಿ ಶನಿ ದೇವರ ಕೃಪೆ ಇವರಿಗೆ ಬಹಳ ಮುಖ್ಯ. ಶನಿವಾರ ಡಿಸಿಪ್ಲಿನ್ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡಿದ್ರೆ ಜೀವನದಲ್ಲಿ ನಿಧಾನವಾಗಿ ದೊಡ್ಡ ಬದಲಾವಣೆ ಕಾಣ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನೊಂದು ಸತ್ಯ ಏನ್ ಗೊತ್ತಾ ವೀಕ್ಷಕರೇ, ಮಕರ ರಾಶಿಯವರು ಹೊರಗೆ ಸಿಂಪಲ್ ಆಗಿ ಕಾಣಬಹುದು, ಆದ್ರೆ ಇವರ ಡ್ರೀಮ್ಸ್ ತುಂಬಾ ದೊಡ್ಡದು. ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಫೈರ್ ಒಳಗಡೆ ಸದಾ ಇರುತ್ತೆ. ಕೆಲವರು ಇವರ ಯಶಸ್ಸನ್ನ ನೋಡಿ ಲಕ್ಕಿ ಅಂತ ಹೇಳ್ತಾರೆ, ಆದ್ರೆ ಆ ಸಕ್ಸಸ್ ಇಂದ ಎಷ್ಟೋ ರಾತ್ರಿ ನಿದ್ದೆ ಮಾಡದೆ ಕಷ್ಟಪಟ್ಟಿದ್ದಾರೆ ಅನ್ನೋದ ಯಾರಿಗೂ ಗೊತ್ತಿರೋದಿಲ್ಲ. ವೀಕ್ಷಕರೇ, ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವ ಅತ್ಯಂತ ದೊಡ್ಡ ವರ ಅಂದ್ರೆ ಅದೇ ಎದ್ದು ನಿಲ್ಲೋ ಶಕ್ತಿ. ಜೀವನದಲ್ಲಿ ಎಷ್ಟೋ ಬಾರಿ ಸೋತರೋ ಮತ್ತೆ ಪ್ರಯತ್ನ ಮಾಡ್ತಾರೆ.
ಇದೇ ಇವರ ನಿಜವಾದ ಗೆಲುವು ಅಂತ ಹೇಳಬಹುದು. ಮಕರ ರಾಶಿಯವರ ಜೀವನ ಹೊರಗಡೆ ನೋಡಿದಷ್ಟು ಸಿಂಪಲ್ ಆಗಿರೋದಿಲ್ಲ. ಇವರ ಮನಸ್ಸಿನೊಳಗೆ ಯಾವಾಗಲೂ ಒಂದು ಯುದ್ಧ ನಡೀತಾನೆ ಇರುತ್ತೆ. ಒಂದು ಕಡೆ ಫ್ಯಾಮಿಲಿ ಜವಾಬ್ದಾರಿ, ಇನ್ನೊಂದು ಕಡೆ ತಮ್ಮ ಕನಸುಗಳು. ಹಲವಾರು ಬಾರಿ ತಮ್ಮ ಖುಷಿಗಿಂತ ಮನೆಯವರ ಖುಷಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಅದೇ ಕಾರಣಕ್ಕೆ ದೇವರು ಇವರಿಗೆ ವಿಶೇಷ ಪುಣ್ಯ ಕೊಡ್ತಾನೆ ಅಂತ ಜ್ಯೋತಿಷ್ಯ ಹೇಳ್ತಿದೆ. ಮಕರ ರಾಶಿಯವರ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಯೋಚಿಸ್ತಾರೆ. ಆದ್ರೆ ವಿಚಿತ್ರ ಏನಪ್ಪಾ ಅಂದ್ರೆ ಇವರೇ ಹೆಚ್ಚು ನೋವು ಅನುಭವಿಸ್ತಾರೆ. ಯಾಕಂದ್ರೆ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತಾರೆ, ಆದ್ರೆ ಇವರನ್ನ ಅರ್ಥ ಮಾಡ್ಕೊಳ್ಳೋರು ಕಡಿಮೆ. ಇವರ ಜೀವನದಲ್ಲಿ ಒಂದು ದೊಡ್ಡ ವರ ಅಂದ್ರೆ ಡೆಟರ್ಮಿನೇಷನ್. ಒಮ್ಮೆ ಮನಸ್ಸು ಮಾಡಿದ್ರೆ ಏನೇ ಆದ್ರೂ ಮುಗಿಸಿಯೇ ತೀರ್ತಾರೆ. ಮಧ್ಯದಲ್ಲಿ ಬಿಡೋ ಗುಣ ಇವರದ್ದು ಅಲ್ಲ. ಅದಕ್ಕೆ ಹಲವಾರು ಮಕರ ರಾಶಿಯವರು ಜೀವನದಲ್ಲಿ ತಡವಾಗಿ ಆದ್ರೂ ದೊಡ್ಡ ಹೆಸರು ಮಾಡ್ತಾರೆ. ಸ್ನೇಹಿತರೆ, ಮಕರ ರಾಶಿಯವರು ಸುಮ್ಮನೆ ಯಾರ ಮೇಲೂ ಡಿಪೆಂಡ್ ಆಗುವುದಿಲ್ಲ. ತಮ್ಮ ಕಾಲಿನ ಮೇಲೆ ನಿಲ್ಬೇಕು ಅನ್ನೋ ಆಸೆ ಜಾಸ್ತಿ. ಅದಕ್ಕೆ ಇವರಿಗೆ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಮುಖ್ಯ. ಯಾರ ಮುಂದೆ ಕೈ ಚಾಚುವುದು ಇಷ್ಟವಿಲ್ಲ. ಎಷ್ಟೇ ಕಷ್ಟ ಬಂದರೂ ಸ್ವತಃ ಫೈಟ್ ಮಾಡ್ತಾರೆ. ಇವರು ಚಿಕ್ಕ ವಿಷಯಕ್ಕೂ ಬೇಗ ಎಮೋಷನಲ್ ಆಗೋದಿಲ್ಲ. ಆದ್ರೆ ಒಮ್ಮೆ ಮನಸ್ಸಿಗೆ ತಟ್ಟಿದ್ರೆ ತುಂಬಾ ದಿನ ನೆನಪಿಟ್ಕೊಳ್ತಾರೆ. ವಿಶೇಷವಾಗಿ ತಮ್ಮವರಿಂದ ಬಂದ ಮಾತು ಇವರಿಗೆ ಹೆಚ್ಚು ನೋವು ಕೊಡುತ್ತೆ ಅಂತಾನೆ ಹೇಳ್ಬೋದು. ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವ ಮತ್ತೊಂದು ವಿಶೇಷ ವರ ಅಂದ್ರೆ ಪ್ಲಾನಿಂಗ್ ಪವರ್. ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಇಂದು ಮಾಡಿದ ಕೆಲಸ ನಾಳೆ ಏನ್ ಫಲ ಕೊಡುತ್ತೆ ಅನ್ನೋದನ್ನ ಮೊದಲೇ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕೆ ಬಿಸ್ನೆಸ್ ಅಥವಾ ಜಾಬ್ ನಲ್ಲಿ ನಿಧಾನವಾಗಿ ಸ್ಟ್ರಾಂಗ್ ಪೊಸಿಷನ್ ಹೋಗ್ತಾರೆ. ವೀಕ್ಷಕರೇ, ಈ ರಾಶಿಯವರ ಜೀವನದಲ್ಲಿ ಸಡನ್ ಚೇಂಜ್ ಕೂಡ ಬರುತ್ತೆ. ವರ್ಷಗಳ ಕಾಲ ಸ್ಟ್ರಗಲ್ ಮಾಡಿದವರು ಒಂದು ಸಮಯದಲ್ಲಿ ಎಲ್ರಿಗೂ ಆಶ್ಚರ್ಯ ಆಗುವಷ್ಟು ಪ್ರೋಗ್ರೆಸ್ ಮಾಡ್ತಾರೆ. ಅದಕ್ಕೆ ಕಾರಣ ಇವರ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ದಿನವೂ ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ತಾರೆ. ಮಕರ ರಾಶಿಯವರು ಯಾರನ್ನಾದ್ರೂ ಪ್ರೀತಿಸಿದ್ರೆ ನಿಜವಾಗಿಯೇ ಮನಸಾರೆ ಪ್ರೀತಿಸ್ತಾರೆ. ಆದ್ರೆ ತಮ್ಮ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ವೀಕು. ಆದ್ರಿಂದ ಕೆಲವೊಮ್ಮೆ ಇವರ ಪ್ರೀತಿ ಅರ್ಥ ಆಗೋದಿಲ್ಲ. ಹೊರಗೆ ಸ್ಟ್ರಿಕ್ಟ್ ಆಗಿದ್ರು ಒಳಗೆ ಕೇರಿಂಗ್ ಆಗಿ ಇರ್ತಾರೆ ಅಂತಾನೆ ಹೇಳ್ಬೋದು. ಇವರು ಫೇಕ್ ಜನರನ್ನ ಹೆಚ್ಚು ಕಾಲ ಟಾಲರೇಟ್ ಮಾಡೋದಿಲ್ಲ. ಒಮ್ಮೆ ಯಾರಾದ್ರೂ ಮೋಸ ಮಾಡಿದ್ದಾರೆ ಅಂತ ಅನ್ನಿಸಿದ್ರೆ ದೂರ ಮಾಡ್ಬಿಡ್ತಾರೆ. ಜಗಳ ಮಾಡೋದಿಲ್ಲ, ಆದ್ರೆ ಮತ್ತೆ ಹಿಂತಿರುಗಿ ನೋಡೋದು ಇಲ್ಲ. ವೀಕ್ಷಕರೇ, ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವ ದೊಡ್ಡ ಬ್ಲೆಸ್ಸಿಂಗ್ ಅಂದ್ರೆ ಟೈಮ್ ಜೊತೆ ಬೆಳೆಯೋ ಅದೃಷ್ಟ ಕೂಡ ಹೌದು. ಚಿಕ್ಕ ವಯಸ್ಸಿನಲ್ಲಿ ಸಿಗದ ಗೌರವ ಮಿಡ್ಲ್ ಏಜ್ ನಂತರ ಸಿಗ್ತಾ ಹೋಗುತ್ತೆ. ಹಲವಾರು ಇವರ ವ್ಯಾಲ್ಯೂ ತಡವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಲವಾರು ಜನರು ಇವರ ಜೀವನದಲ್ಲಿ 30 ವರ್ಷ ನಂತರ ದೊಡ್ಡ ಬದಲಾವಣೆ ಕಾಣಬಹುದು. ಕೆರಿಯರು, ಹಣ, ಗೌರವ, ಮನೆ, ವಾಹನ ಇವುಗಳಲ್ಲಿ ನಿಧಾನವಾಗಿ ಸ್ಟೆಬಿಲಿಟಿ ಬರ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಶನಿಯ ಕೃಪೆ ನಿಧಾನವಾಗಿ ಕೆಲಸ ಮಾಡ್ತದೆ, ಆದರೆ ಬಂದ ಫಲ ದೀರ್ಘವಾಗಿ ಉಳಿಯುತ್ತೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಆದ್ರಿಂದ ಇವತ್ತು ನಿಮ್ಮನ್ನ ಕಡಿಮೆ ಅಂದುಕೊಳ್ಳಕ್ ಹೋಗ್ಬೇಡಿ. ದೇವರು ನಿಮಗೆ ವಿಶೇಷ ಶಕ್ತಿ ಕೊಟ್ಟಿದ್ದಾನೆ. ನಿಧಾನವಾಗಿ ನಡೆದರೂ ನೀವು ತಲುಪೋ ಜಾಗ ತುಂಬಾ ಎತ್ತರವಾಗಿರುತ್ತೆ. ನಿಮ್ಮ ಸೈಲೆನ್ಸು ಒಂದು ದಿನ ನಿಮ್ಮ ಸ್ಟ್ರೆಂತ್ ಆಗುತ್ತೆ. ನಿಮ್ಮ ಪೇಷನ್ಸು ಒಂದು ದಿನ ನಿಮ್ಮ ಸಕ್ಸಸ್ ಆಗುತ್ತೆ. ನಿಮ್ಮ ಸ್ಟ್ರಗಲ್ಲು ಒಂದು ದಿನ ಸ್ಟೋರಿ ಆಗುತ್ತೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು ವೀಕ್ಷಕರೇ.